ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಇಂಟು ವ್ಲಾಗ್. ಸೊ ಗೈಸ್ ನಾನಿವತ್ತು ಮೀಶೋ ಹಾಲ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನನಗೆ ಎಷ್ಟು ಎಕ್ಸೈಟ್ ಅಂದರೆ ನನಗೆ ಅನ್ಬಾಕ್ಸಿಂಗ್ ಮಾಡೋದಂದರೆ ತುಂಬ ಖುಷಿ ಕೊಡುತ್ತೆ. ಈ ಥರ ಗಿಫ್ಟ್ಸ್ ಆಗಲಿಲ್ಲ ಏನೋ ಈ ಥರ ಬುಕ್ ಮಾಡೋದಾಗಲಿ ನಂಗೆ ತುಂಬ ಇಷ್ಟ. ನಾನು ಅದಕ್ಕೆ ಯಾವಾಗ ನಾನು ಏನಾದರೂ ಬುಕ್ ಮಾಡಿದ್ರು ಪಟ್ಟು ನಾನೇ ಫಸ್ಟ್ ತೊಗೊಂಡು ಓಪನ್ ಮಾಡ್ತಾಯಿರ್ತೀನಿ. ಸೊ ನನಗಿಷ್ಟ. ನಾನಿವತ್ತು ಒಂದು ಸ್ವಲ್ಪ ಪ್ರಾಡಕ್ಟ್ಸ್ನ ತಂದಿದ್ದೆ, ಅದು ಸ್ವಲ್ಪ ಲೋ ಬಜೆಟಲ್ಲೇ, ಅಂದರೆ 100 ಒಳಗಡೆ ಇರುತ್ತೆ. ಓಕೆನಾ? ಸೊ ನಾನು ಎಷ್ಟು ಪ್ರಾಡಕ್ಟ್, ನಾನು 2 and 3 4 5 because I really love to unbox this and also 7 and 8 products ಇರುತ್ತೆ. ಸೊ ಲೆಟ್ಸ್ ಗೋ ಟು ಅನ್ಬಾಕ್ಸ್. ಓಕೆ, ಫಸ್ಟ್ ಇದು ಮೇ ಬಿ ನನಗನ್ಸ್ದಂಗೆ ಟಾಪ್ ಇರುತ್ತೆ ಅನ್ಕೊಂತೀನಿ, ಯಾಕಂದರೆ ನಾನು ಬುಕ್ ಮಾಡಿರೋದು ನನಗೆ ಅಷ್ಟು ಗೊತ್ತಿರಲ್ಲ. ಸೊ ಕಟ್ ಮಾಡೋಣ. ಓಕೆ, ಸೊ ನಾನು ಎಲ್ಲಿಂದ ಕಟ್ ಮಾಡಲಿ? It's so interesting. My God. Shut. Okay. ಸೊ ಇದು ಬಂದು ವೈಟ್ ಕುರ್ತಿ. ನನ್ನ ಹತ್ರ ವೈಟ್ ಕುರ್ತಿ ಇರಲೇ ಇಲ್ಲ. ಸೊ ನೋಡೋಣ, ನನಗೂ ಗೊತ್ತಿಲ್ಲ. ಇದು ಬಂದು ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಅಯ್ಯೋ, ಎಲ್ರಿಗೂ ಓಪನ್ ಮಾಡೋದೇ ಕಾಣಿಸ್ತಲ್ಲ. ಸೊ ಚೆನ್ನಾಗಿದೆ ಅನ್ಸ್ತಲ್ಲ. ಸೂಪರ್ ಗಾಯ್ಸ್, ನನಗಂತೂ ಸೂಪರ್ ಸೊ ಎಕ್ಸೈಟೆಡ್. ಯಾವಾಗಾರ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಈ ಟಾಪ್ನ ಹಾಕ್ಕೊಂಡು ಏನಾರ ವ್ಲಾಗ್ ಇಲ್ಲ ರೀಲ್ಸ್ ಏನಾರ ಮಾಡ್ತೀನಿ. ಓಕೆ, ನಂಗೆ ಇಷ್ಟ ಆಯಿತು. ರೇಟಿಂಗ್ ಕೊಡಿ ಆಯಿತಾ, ನಾನು ಬುಕ್ ಮಾಡಿರೋದ್ರಲ್ಲಿ ಎಷ್ಟೆಷ್ಟು ಇಷ್ಟ ಆಗಿದೆ ಅಂತ 10ಗೆ ಕೊಡಿ. ಓಕೆ, ನೆಕ್ಸ್ಟ್ ಬಂದು ಇದೇನಂತ ನಂಗೆ ಗೊತ್ತಿಲ್ಲ. ಓಪನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಸೊ ಓಪನ್ ಮಾಡೋಣ. ನಿಮಗೂ ಈ ಥರ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ಓಕೆನಾ? ಅನ್ಬಾಕ್ಸಿಂಗ್ ಮಾಡೋದಂತ ನನಗಂತೂ ತುಂಬ ಇಷ್ಟ. ಯಾವಾಗ ಎಷ್ಟು ಕೊಟ್ಟರು ಅನ್ಬಾಕ್ಸಿಂಗ್ ಮಾಡ್ತೀನಿ. ನಾನಂತೂ ಬೇಜಾರೇ ಮಾಡ್ಕೊಳಲ್ಲ, ಯಾಕಂದ್ರೆ ನಂಗೆ ಅಷ್ಟೊಂದು ಇಷ್ಟ ಆಯ್ತು ಅನ್ಬಾಕ್ಸಿಂಗ್ ಮಾಡೋದು ಅಂದರೆ. ನೆಕ್ಸ್ಟ್ ನಾನು ಬಂದು ಐಸ್ ಮಾಡೋದು ಇಟ್ಕೊಂಡಿದ್ದೀನಿ. ಸೊ ಇದರೊಳಗೆ ವಾಟರ್ ಹಾಕ್ಬಿಟ್ಟು ಐಸ್ ಆದಮೇಲೆ ನೀರು ಹಾಕ್ಬಿಟ್ಟು ಫೇಸ್ ಇಡೋಕ್ಕೆ. ನನಗೆ ಇದೇನಂತಾರಂತ ಗೊತ್ತಿಲ್ಲ, ಸೊ ನಾನು ಹೇಳ್ತಾ ಇದ್ದೀನಿ. ಇದು ಬಂದು ಇಲ್ಲಿ ವಾಟರ್ ಹಾಕ್ಬಿಟ್ಟು ಐಸ್ ಆದಮೇಲೆ ಹಿಂಗೆ ಹಾಕ್ಬಿಟ್ಟು ತಂಟೆ ಹಿಂಗೆ ಮುಖ ಇಡೋಕೆ ಗಾಯ್ಸ್. ನೀವು ಹಿಡಿಯೋಕೆನಾ? ನನಗಿಷ್ಟ. ನಾನು ರಬ್ ಮಾಡ್ತಿದ್ದೆ, ಇನ್ಮೇಲಿಂದ ಇದರೊಳಗೆ ಐಸ್ ಕ್ಯೂಬ್ ಹಾಕ್ಕೊಂಡು ನನ್ನ ಮುಖನ ಇಟ್ಕೊತೀನಿ, ಇನ್ನೊಂದು ಸ್ವಲ್ಪ ಬ್ರೈಟ್ ಆಗಲಿ ಅಂತ. ಓಕೆ ಓಕೆ, ಗೆಸ್ ಮಾಡಿದ್ದೆ ಏನಂತ ನನಗೂ ಗೊತ್ತಿಲ್ಲ. ನಾನು ಗೆಸ್ ಮಾಡಿದ್ದೆ. ಆ ಮೋಡದಿಂದ ಮಳೆಗೆ ಒಂದು ಸ್ಮೂತಿ ಇದೆ ತಂಗಾಳಿ. ಓ, ದಿಸ್ ಇಸ್ ಮೈ ಫೇವ್ರೆಟ್ ಆ್ಯಕ್ಚುಲಿ. ನಾನು ಸೊ ನಾನು ಮನಿ ಸೇವರ್ನ ಬುಕ್ ಮಾಡಿದ್ದೀನಿ. ಅದು 1 ಲಕ್ಷದು. ಇದು ಮಾಡಬೇಕು ಅಂತ ತುಂಬ ಆಸೆ ಇತ್ತು ನನಗೆ ಅವಾಗಿಂದ ಕೂಡ. ಸೊ ಅದಕ್ಕೆ ಥ್ಯಾಂಕ್ ಯು ಫಾರ್ ಯೋರ್ ಶಾಪಿಂಗ್ ವಿತ್ ಅಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆನಾ? ಪ್ಲೀಸ್ ಗಿವ್ ರೇಟಿಂಗ್ ಫಾರ್ ಪ್ರಾಡಕ್ಟ್. ಈ ವಿಡಿಯೋಗೆ ರೇಟಿಂಗ್ ಕೊಡಿ. ಓಕೆನಾ? ಸೊ ಇದು 1 ಲಕ್ಷ ಆಗಲಿ. 1 ಲಕ್ಷ ಆದಮೇಲೆ ನಾನು ತೋರಿಸ್ತೀನಿ ನಿಮ್ಗೆ ಓಪನ್ ಮಾಡಿಬಿಟ್ಟು. ಒನ್ ಸೊ ಎಕ್ಸೈಟೆಡ್. ಇದು ಕೂಡ ನಂಗೆ ಬೇಕು, ಇದು ಆ್ಯಕ್ಚುಲಿ ಬೇಕು. ಇದು ಬಟ್ ಸ್ವಲ್ಪ ಚಿಕ್ಕದಾಗಿದೆ, ಪರವಾಗಿಲ್ಲ. ಕಮ್ಮಿ ರೇಟ್ ಅಲ್ಲ ಗೈಸ್. ಐ ಗೆಸ್ 91 ಏನೋ ಅಷ್ಟೇ. ಇದು ಈಸಿ ಚೆನ್ನಾಗಿದೆಲ್ಲ ಗೈಸ್. ಸ್ಮಾಲ್ ಅಮೌಂಟ್ ಬಿಕಮ್ ಬಿಗ್ ಸೇವಿಂಗ್ಸ್. ನನಗೂ ಸ್ಮಾಲ್ ಅಮೌಂಟ್ ಹಾಕಿ 1 ಲಕ್ಷ ರೂಪಾಯಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಬುಕ್ ಮಾಡಿ. ನಾನು ಬಟ್ ಈ ಥರ ಅನ್ಬಾಕ್ಸಿಂಗ್ ಮಾಡೋದ್ರಲ್ಲಿ ತುಂಬ ಖುಷಿ ಇರುತ್ತಲ್ಲ. ನಿಮಗೇನು ಅನಿಸುತ್ತಲ್ಲ? ನನಗೆ ತುಂಬ ಐಸ್ ಮಾಡೋದು, ಯಾಕಂದರೆ ನನಗೆ ತುಂಬ ಇಷ್ಟ. ಐಸ್ ಮಾಡ್ತಾನೆ ಇರ್ತೀನಿ. ಸೊ ಇದರಲ್ಲಿ ಮಾಡಿ ಯಾವಾಗಾರ ನಿಮಗೂ ಕೊಡ್ತೀನಿ. ಓಕೆನಾ? ನನಗೆ ತುಂಬ ಇಷ್ಟ. ಇದರಲ್ಲಿ ಇದಿದೆ ನಂತರ ಇದು ಬೈ 1 get 1 ಫ್ರೀ ಇತ್ತು ಆ್ಯಕ್ಚುಲಿ. ಇದರಲ್ಲಿ ಕಪ್ಸ್ ಮತ್ತು ಸ್ಟ್ಯಾಂಡ್ ಕೂಡ ಇದೆ. ಗೊತ್ತಾಯ್ತು. ಸೊ ನಮಗೆ 6 ಬಂದಿದೆ. ಬಂತು ಗಂಡ. ನಿಮ್ಗೆ ಇದನ್ನು ಹಾಕ್ಬಿಟ್ಟು ತೋರಿಸ್ತೀನಿ. ಸೊ ಗಾಯ ಬೆಳಗ್ಗೆ ಐಸ್ ಹಾಕ್ಬಿಟ್ಟು ಹಿಂಗೆ ಕ್ಲೋಸ್ ಮಾಡಿ ಇರೋದು. ರಿಯಲಿ ಐ ಲವ್ ಇಟ್ ಗೈಸ್. ಯಾಕಂದರೆ ನನಗೆ ತುಂಬ ಇಷ್ಟ ಐಸ್ ತಿನ್ನೋದು, ಐಸ್ ಮಾಡೋದು ಎಲ್ಲ ಇಷ್ಟಪಡ್ತೀನಿ. ಯಾಕಂದರೆ ನನಗೆ ಎಷ್ಟೇ ಕೋಲ್ಡ್ ಇದ್ದರೂ ನನ್ನ ಮನೇಲಿ ಗೊತ್ತಿಲ್ಲದಂಗೆ ಐಸ್ ತಿನ್ಕೊಬರ್ತೀನಿ.
ಸೊ ಯಾರೆಲ್ಲ ನಂತರ ಅಂತ ಸ್ವಲ್ಪ ಕಮೆಂಟ್ ಮಾಡಿ. ಅಂದರೆ ನಂತರ ಅಂದರೆ ಕೋಲ್ಡ್ ಟೈಮಲ್ಲಿ ಐಸ್ ತಿನ್ನೋದು ಅದೆಲ್ಲ ಮಾಡ್ತಿರ್ಬೇಕಲ್ಲ, ಅವಾಗೇ ಚೆನ್ನಾಗೇನೋ. ನಿಮ್ಗೇನು ಅನಿಸುತ್ತೆ? ಕರೆಕ್ಟ್ ತಾನೆ? ನನಗೂ ಅಷ್ಟೇ ತುಂಬ ಇಷ್ಟ ಕೋಲ್ಡ್ ಟೈಮಲ್ಲಿ ಐಸ್ ತಿನ್ನೋದು. ಅಂದರೆ ಈ ಪ್ರಾಡಕ್ಟ್ ತುಂಬ ಇಷ್ಟ ಆಯಿತು ನನಗೆ. ಲೈಕ್ ಇದು ತುಂಬ ಚಿಕ್ಕದಾಗಿದೆ, ಏನಂತ ಗೊತ್ತಿಲ್ಲ ಅನ್ಕೊಂಡ. ಸೊ ಓಪನ್ ಮಾಡೋಣ. ಇಲ್ಲಿ ಗೈಸ್, ನಾನು ನಮ್ಮ ಅಕ್ಕನ ಬರ್ಡೆಗೆ ಅವಳಿಗೆ ಇವಾಗ 17 ಇಯರ್ ಐ ಗೆಸ್. ಸೊ ಈ 17 ಇಯರ್ಗೆ 17 ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಕಮೆಂಟ್ ಮಾಡಿ ಯಾವ ಥರ ಗಿಫ್ಟ್ ಕೊಡ್ಬೋದು ಅಂತ ಅವಳಿಗೆ. ನನಗಂತೂ ತಲೆ ಹೊಡಲ್ಲ ಅಷ್ಟೊಂದು. ಸೊ 17 ಗಿಫ್ಟ್ ಎಲ್ಲ ಕೊಡಬೇಕಂದ್ರೆ ಅಷ್ಟೇ ನಾನು. ಅದಕ್ಕೆ ಕಮೆಂಟ್ ಮಾಡಿ ಓಕೆ, ಯಾವ್ದು ನಿಮಗೆ ಇಷ್ಟ ಆಗೋದು. ಸೊ ನಾನು ಅವಳಿಗೂ ಇಷ್ಟ ಆಗಬೇಕು, ದೆನ್ ನಿಮಗೂ ಖುಷಿ ಆಗಬೇಕಲ್ಲ, ನಿಮ್ಮ ಕಡೆಯಿಂದ ಹೆಲ್ಪ್ ತೊಗೊಂಡು ಕೊಟ್ಟೆ ಅಂತ ನಂಗೆ ಸೊ ಲಕ್ಕಿ ಅಂತ ಅನಿಸುತ್ತೆ. ಸೊ ಕಮೆಂಟ್ ಮಾಡಿ ಓಕೆ, ನಮ್ಮ ಕಮೆಂಟ್ ಮಾಡೋದು ಮರಿಬೇಡಿ. ದೆನ್ ಇಟ್ ಗಾಟ್ ದಿಸ್ ಬ್ಯೂಟಿಫುಲ್ ಚೈನ್, ಸೂಪರ್ ಆಗಿದೆ. ನೈಸ್ ಅಲ್ಲ ಗೈಸ್? ಎಷ್ಟು ಸಿಂಪಲ್, ಸೊ ಸಿಂಪಲ್. ಐ ಲವ್ ಇಟ್. ಯಾಕಂದರೆ ನಾನು ತುಂಬ ಸಿಂಪಲ್ ಅಲ್ಲ, ಅದಕ್ಕೆ ನನಗೂ ಸಿಂಪಲ್ ಸೂಟ್ ಆಗುತ್ತೆ ಅಂತ. ಕರೆಕ್ಟ್ ತಾನೆ? ಸೊ ನೆಕ್ಸ್ಟ್ ಬಂದು ಈ ಪ್ರಾಡಕ್ಟ್ ಎಷ್ಟಂತ ಗೊತ್ತಿಲ್ಲ ನನಗೆ ನಿಜವಾಗ್ಲೂ. ಸೊ ಗಾಯ್ಸ್, ನನಗಂದರೆ ಅನುಭವ ಬುದ್ಧಿವಂತಿ ನೋಡಿ ಗೈಸ್. ಇಲ್ಲಿ ಟೇಪ್ ಇದ್ರೂ ಹಾಗೆ ಎತ್ತಕ್ಕೆ ಹೋಗ್ತಾ ಇದ್ದೀನಿ. ದಿಸ್ ಇಸ್ ಕಾಲ್ಡ್ ಲೆಜೆಂಡ್ಸ್. ಬಟ್ ಆದರೆ ಬರಲಿಲ್ಲ. ಇಲ್ಲಿ ಕೇಳಿ ಆಯಿತಾ? ಐ ಲೈಕ್ ಗಿಫ್ಟ್ ವೋಚರ್ ಅಂತ ಗೈಸ್. ಗೆಟ್ ₹10 ಸ್ಟೆಪ್ 1 ಸ್ಟೆಪ್ 2 ಏನೇನೋ ಐತೆ ಇದೆಲ್ಲ. ಯಾಕೆ ನಮಗೆ ಗಿಫ್ಟ್ ವೋಚರ್ ಅಲ್ಲಿ ₹10 ಗಿಫ್ಟ್ ವೋಚರ್. ಸೊ ಗೈಸ್, ನನಗೆ ಅಷ್ಟು ಇಷ್ಟ ಆಗಿಲ್ಲ, ಯಾಕಂದರೆ ಕೊಟ್ಟಿದ್ದ ದಿವಸನೇ ಕ್ಯಾಪ್ನ ಒಟ್ಟೋಗಿದೆ ಗೈಸ್. ಐ ಫೆಲ್ಟ್ ವೆರಿ ಬ್ಯಾಡ್. ನೋಡಿ ಇದು ಕೂಡ ದೆನ್ ಪರವಾಗಿಲ್ಲ ಕ್ಯಾಪ್, ಯಾಕಂದರೆ ನಾವು ಕ್ಯಾಪ್ ಹಾಕೋದಿಲ್ಲ ಜಾಸ್ತಿ. ಸೊ ಸ್ಪ್ರೇ ಕೊಟ್ಟಿದ್ದಾರೆ, ಫುಲ್ಲು ಡಸ್ಟ್. ನಿಮಗೆ ಕಾಣ್ತಿಲ್ಲ ಆ್ಯಕ್ಚುಲಿ, ಫುಲ್ ಡಸ್ಟ್ ಆಗಿದೆ. ಸೊ ನಮ್ಮ ಶರ್ಟ್ ಯಾಕೋ ತುಂಬ ಗ್ಯಾಸ್ ಎಲ್ಲ ಬ್ಲ್ಯಾಕ್ ಆಗಿತ್ತು. ಸೊ ಅದನ್ನ ಕ್ಲೀನ್ ಮಾಡೋಕ್ಕೆ ತಗೊಳೋಣ ಅಂತ. ಸೊ ಗಾಯ್ಸ್, ನನಗೆ ಯಾಕೋ ಇದು ಕೂಡ ಏನೋ ಅಷ್ಟು ಇರುತ್ತೆ. ನಮ್ಮ ನೆಕ್ಸ್ಟ್ ಯಾವ್ದಾರ ವೀಡಿಯೋದಲ್ಲಿ ನಾನು ಇದನ್ನು ಟ್ರಯಲ್ ಮಾಡಿ ತೋರಿಸ್ತೀನಿ ಕೂಡ. ನನಗೂ ಯಾಕೋ ತುಂಬ ಎಕ್ಸೈಟೆಡ್ ಇದೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಎಂಥ ಬುದ್ಧಿವಂತಿ ಗಾಯ್ಸ್ ನಾನು, ಸೂಪರ್ ಅಲ್ಲ? ಸೊ ಗಾಯ್ಸ್, ಐ ವಿಲ್ ಟ್ರೈ ದಿಸ್ ನೆಕ್ಸ್ಟ್ ಟೈಮ್. ತುಂಬ ಆಸೆಯಿಂದ ತೊಡ್ಸ್ಕೊಂಡಿದ್ದೀನಿ, ಬಟ್ ಇದು ಯಾಕೋ ತುಂಬ ಲೂಸ್ ಆಗಿದೆ. ಓಕೆ ಗಾಯ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಈ ಐಸ್ ಕ್ಯೂಬ್ದು ಕೂಡ ಟ್ರಯಲ್ ಮಾಡಿ ತೋರಿಸ್ತೀನಿ. ದೆನ್ ಇದು ಕೂಡ ಟ್ರಯಲ್ ಮಾಡಿ ತೋರಿಸ್ತೀನಿ, ಕಿಚನ್ ಕ್ಲೀನರ್ ಕೂಡ. ಓಕೆ. ಸೊ ಬಟ್ ನನಗೆ ಬೇಜಾರಾಗಿದ್ದು ಅದೇ ಕ್ಯಾಪ್ ಹೊರದೋಗ್ಬಿಟ್ಟಿತ್ತಲ್ಲ, ಅದೊಂದು ನನಗೆ ಇದು ಇಯರಿಂಗ್ಸ್ ಅನಿಸುತ್ತೆ. ಒಂದು ಪ್ಯಾಕ್ ಮಾಡಿದರೆ ಸಾಕಾಗ್ತಿತ್ತು, ಇಷ್ಟೊಂದೆಲ್ಲ ಯಾಕೆ ಮಾಡಿದ್ದು. ಡನ್ ಗಾಯ್ಸ್, ಈ ಪ್ಯಾಕೆಟು ಇದರಲ್ಲಿ ನಿಮ್ಮ ಬರ್ಡೇ ಮಂತ್ ಯಾವುದು ಅಂತ ಚೂಸ್ ಮಾಡಿ. ಓಕೆ, ನಮ್ಮ ಅಕ್ಕಂದು ಜುಲೈ ಬಂದು ವೈಟ್ ಇಯರಿಂಗ್ಸ್ ಬಂದಿದೆ. ನಂದು ನವಂಬರ್ ಬಟರ್ಫ್ಲೈ ಗಾಯ್ಸ್, ಬಟರ್ಫ್ಲೈ ಥರ ಹಾರುವಂಥ ಬಟರ್ಫ್ಲೈ ಕೊಟ್ಟಿದೆ ನನಗೆ. ಸೊ ನೋಡಿ, ಏನೋ ಉದ್ದಿತ್ತು ಇಲ್ಲ ಆ್ಯಕ್ಚುಲಿ, ಯಾಕಂದರೆ ನಾನು 11/11/2011 ಹುಟ್ಟಿದ್ದೀನಿ. ಸೊ ಲಕ್ಕಿ ಅನಿಸುತ್ತಲ್ಲ. ಯಾರು ಈ ಥರ ಹುಟ್ಟಿದ್ದೀರಾ, ಸೇಮ್ ಡೇಟ್, ಸೇಮ್ ಮಂತ್, ಸೇಮ್ ಇಯರ್, ಆ್ಯಕ್ಚುಲಿ ಅವ್ರು ಕಮೆಂಟ್ ಮಾಡಿ ಓಕೆನಾ? ಯಾಕಂದರೆ ನೆಕ್ಸ್ಟ್ ಟೈಮ್ ನೀವು ಬುಕ್ ಮಾಡ್ಕೊಳ್ಳಿ. ಇದು ಸೂಪರ್ ಆಗಿದೆ, ಯಾಕಂದರೆ ನಾನು ತುಂಬ ಜುಮ್ಕೀಸ್ ಅದೆಲ್ಲ ಜಾಸ್ತಿ ಆಗಲ್ಲ. ಯಾಕಂದರೆ ನೋಡಿ, ನಾನು ಇವಾಗೂ ಕೂಡ ಲೈಟ್ ಸಿಂಪಲ್ ಇಯರಿಂಗ್ಸ್ ಹಾಕಿದ್ದೀನಿ. ಸೊ ನನಗೆ ಇದರಲ್ಲಿ ಇಷ್ಟ ಆಗಿಲ್ಲದ ಇಯರಿಂಗ್ಸ್ ಯಾಕೆ ಗೊತ್ತಾ ಗಾಯ್ಸ್? ದಿಸ್ ಇಸ್ ನಾಟ್ ಸೋ ಗುಡ್, ಬಟ್ ಓಕೆ ಗೈಸ್. ಎಷ್ಟು ಇಯರಿಂಗ್ಸ್ ಗೊತ್ತಾ? ಇಯರಿಂಗ್ಸ್ ಪರವಾಗಿಲ್ಲ, ಇದಷ್ಟು ಮೈ ಬಿ ಗೊತ್ತಿಲ್ಲ ಅಷ್ಟು. ಸೊ ಗಾಯ್ಸ್, ನಮ್ಮ ಮನೆ ಹತ್ರ ಫುಲ್ ಮಳೆ ಬರ್ತಾಯಿತ್ತು, ಅದಕ್ಕೆ ನಮ್ಮ ರೂಮಲ್ಲಿ ಕೂಡ ಸನ್ಲೈಟ್ ಅಷ್ಟು ಇಲ್ಲ. ಇವತ್ತು ಯಾಕೋ ಬೇಗನೆ ಮಳೆ ಬಂದುಬಿಟ್ಟಿದೆ. ಬೇಜಾರಾಯಿತು ಗೈಸ್, ತುಂಬ ಬೇಜಾರಾಯಿತು. ಬೇಕಾಯ್ತಿತ್ತು, ಸಾರಿ. ಮತ್ತೊಬ್ಬಿಟ್ಟೆ ಇಲ್ಲೇ ಇತ್ತು ನಂತರ ರೇ ಗೈಸ್. ನೀವು ಇವಾಗ ನಾನು ಇಷ್ಟನ್ನೆಲ್ಲ ಅನ್ಬಾಕ್ಸ್ ಮಾಡಾಯಿತು. ಸೊ ಇಷ್ಟರಲ್ಲಿ ನಿಮ್ಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಗಾಯ್ಸ್. ಇರಿ ಗಾಯ್ಸ್, ಏನು ಗೊತ್ತಾ, ನಾನು ನೆಕ್ಸ್ಟ್ ಟೈಮ್ ಏನು ವ್ಲಾಗ್ ಮಾಡಿ ಅಂತ ಕಮೆಂಟ್ ಮಾಡಿ. ಸೊ ಕುಕ್ಕಿಂಗ್, ಈ ಥರ ವ್ಲಾಗ್ಸ್, ರೀಲ್ಸ್ ಅಂತ ಏನಾದರೂ ಓಕೆ, ನಿಮಗೋಸ್ಕರ ನಾನು ಮಾಡ್ಕೊಡ್ತೀನಿ. ಸೊ ಟಾಪಿಕ್ ಕಮೆಂಟ್ ಮಾಡೋದು ಮರಿಬೇಡಿ, ಯಾರ್ಯಾರು ನೋಡ್ತೀರಾ ಅವರು. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಬಾಯ್.